ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಏನು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ತಮ್ನೇಲ್ ನೋಡಿದ ತಕ್ಷಣವೇ. ಹೌದು, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಹೇರ್ ಫಾಲು ಮತ್ತು ಡ್ಯಾಂಡ್ರಫು, ಮೈನ್ ಡ್ಯಾಂಡ್ರಫ್ ವಿತ್ ಹೇರ್ ಫಾಲ್ಗೋಸ್ಕರ ನಿಮಗೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಕಸ್ಟಮರ್ಸ್ಗೆ, ನಮ್ಮ ಯೂಟ್ಯೂಬರ್ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಹೇರ್ ಫಾಲ್ ಆಗ್ತಿದೆ, ಡ್ಯಾಂಡ್ರಫ್ ಇದೆ, ಇಚ್ಚಿಂಗ್ ಆಗ್ತಾ ಇದೆ ಅನ್ನೋರಿಗೋಸ್ಕರನೇ ಈ ಒಂದು ವಿಡಿಯೋ. ಮತ್ತು ಹೇರ್ ಫಾಲ್ ಇವಾಗ ನೀವು ನೋಡ್ಬೋದು, ಎಷ್ಟೊಂದು ಜನಕ್ಕೆ ತುಂಬ ನಮ್ಮ ಶಾಪಿಗೆ ಬರೋರು ರೆಗ್ಯುಲರಾಗಿ ತುಂಬ ಜನ ಕಸ್ಟಮರ್ಸು ನನಗೆ ಹೇರ್ ಫಾಲು ಮತ್ತು ಪಿಂಪಲ್ಸು, ಹೇರ್ ಫಾಲು, ಸೊ ಇದಕ್ಕೆ ಜಾಸ್ತಿ ನನಗೆ ಕೇಳ್ತಾರೆ ಕ್ವಶನ್ನು. ಸೊ ಹಂಗಾಗಿ ನಿಮಗೋಸ್ಕರನೇ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಅಪ್ಲೋಡ್ ಮಾಡಾಕ್ತಾ ಇದ್ದೀನಿ ವೀಡಿಯೋಸ್ ಮಾಡಿ. ಯಾಕಂದರೆ ಒಬ್ಬೊಬ್ರಿಗೆ ಹೇಳೋಕ್ಕಾಗಲ್ವಲ್ಲ, ಸೊ ಅದಕ್ಕೋಸ್ಕರನೇ ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು ನಾನು ಮೊನ್ನೆಯಿಂದಾನೇ. ಏನೇನು ಯೂಸ್ ಮಾಡಬೇಕು, ಏನಕ್ಕೋಸ್ಕರ ಇದು ಯೂಸ್ ಆಗುತ್ತೆ ಅಂತಂದರೆ, ಮೈನ್ ಡ್ಯಾಂಡ್ರಫ್ ಹೋಗುತ್ತೆ ಮತ್ತು ಹೇರ್ ಫಾಲು. ನನ್ನ ಹೇರ್ ನೋಡ್ಬೋದು ಎಷ್ಟು ತಿಕ್ಕಾಗಿ, ಎಷ್ಟು ದಪ್ಪವಾಗಿದೆ ಅಂತಂದ್ಬಿಟ್ಟು. ನನ್ನ ಹೇರು ತುಂಬ ತಿಕ್ಕಾಗಿದೆ, ನನ್ನ ಹೇರ್ಸು ತುಂಬ ಚೆನ್ನಾಗಿದೆ. ನೀವು ಮಂತ್ಲಿ ಒಂದ್ಸರಿ ಮಾಡಿಸ್ಕೋಬೋದು, ಮಂತ್ಲಿ ಒಂದ್ಸರಿ ನೀವೇ ಮಾಡ್ಕೋಬೋದು, ಮನೆಯಲ್ಲೇ ಮಾಡ್ಕೋಬೋದು. ಏನಿಲ್ಲ, 4 ಐಟಮ್ ಇದ್ದರೆ ಸಾಕು, ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಏನೇನು ಐಟಮು ಅಂದರೆ, ಮೆಂತೆ 1 ಕಪ್ಪು, ಮೆಂತೆ 1 ಈರುಳ್ಳಿ, 1 ನಿಂಬೆಹಣ್ಣು, 1 ಬೌಲಷ್ಟು ಬೇವಿನ ಸೊಪ್ಪು, 1 ಬೌಲಷ್ಟು ಬೇವಿನ ಸೊಪ್ಪು ತೊಗೊಳ್ಬೇಕು. ನೀವು ನೋಡ್ಬೋದು 1 ಬೌಲಷ್ಟು ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನು. ಅದನ್ನು ಮತ್ತು ಮೆಂತೆ ನೆನೆಸಿ ಒಂದು ನೈಟ್ ಫುಲ್ಲು ನೆನೆಸಿರ್ಬೇಕು ಮೆಂತೆ. ಮತ್ತು 1 ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು, ಮತ್ತು 1 ನಿಂಬೆಹಣ್ಣು ಸಾರಿ 1 ನಿಂಬೆಹಣ್ಣು. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವಿಡಿಯೋ ಫುಲ್ಲು ಲಾಸ್ಟ್ವರೆಗೂ ಎಂಡ್ವರೆಗೂ ನೋಡಿ. ಯಾಕೆ ಅಂತಂದರೆ ಮಧ್ಯದಲ್ಲಿ ಕೂಡ ಕೆಲವೊಂದು ಆ್ಯಡ್ ಮಾಡ್ತೀನಿ ನಾನು. ಸೊ ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ನೋಡ್ಬೋದು, ಈ ಥರ ಫುಲ್ಲು ರುಬ್ಬಿಡಬೇಕು, ನುಣ್ಣಕ್ಕೆ ಚಟ್ನಿ ಥರ ಆಗಬೇಕು. ಈ ಥರ ನುಣ್ಣಕ್ಕೆ ರುಬ್ಬಿದಾದಮೇಲೆ ಪ್ಯಾಕ್ ಥರ ಆಗುತ್ತೆ ಅದು. ಇದನ್ನು ನೀವು ಸೋದಿಸ್ಕೋಬೋದು, ಸ್ಪ್ರೇ ಥರನೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಪ್ಯಾಕ್ ಥರನೂ ಹಾಕ್ಕೋಬೋದು. ಆಮೇಲೆ ನೀವು ಅಪ್ಲೈ ಮಾಡ್ತೀರಾ ತಲೆಗೆ ಅಂದಾಗ 1 ಅವರ್ ಮೊದಲೇ ನೀವು ಮೊಸರನ್ನ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ನೀವು ನಾಳೆ ಹಾಕ್ಕೊತೀರಂದರೆ ಮೊಸರನ್ನ ಹಾಕ್ಕೊಬೇಡಿ, ಅದು ನನಗೆ ಫ್ರಿಜ್ಜಲ್ಲಿಡಿ. ಇನ್ನು 1 ಅವರಲ್ಲಿ ನೀವು ತಲೆಗೆ ಅಪ್ಲೈ ಮಾಡ್ತೀನಿ ಅಂತಂದರೆ, ಸ್ವಲ್ಪ ಇವಾಗ ಜಾಸ್ತಿನೇ ರುಬ್ಕೊಂಡಿರ್ತೀರ, ಅಷ್ಟನ್ನು ನಾವು ಒಂದೇ ಸರಿ ತಲೆಗೆ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ತಲೆಗೆ ಅಪ್ಲೈ ಮಾಡ್ತಾಯಿದ್ದೀನಿ ಅಂತಂದಾಗ ಮೊಸರನ್ನ ಒಂದು ಸ್ಪೂನಷ್ಟು ಇಲ್ಲ ಅರ್ಧ ಕಪ್ಪಷ್ಟು ಹಾಕ್ಕೋಬೋದು, ಪರವಾಗಿಲ್ಲ. ಅಂದಾಜು ಮೇಲೆ ಎಷ್ಟಾದರೂ ಹಾಕ್ಕೋಬೋದು, ಏನೂ ಆಗಲ್ಲ. ಯಾಕಂದರೆ ಅದು ಮೊಸರು ಅನ್ನೋದು ಒಳ್ಳೆಯದೇ. ನೀವು ನೋಡ್ಬೋದು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ. ರೂಟ್ಸ್ಗೆ ಮೈನು ಫಸ್ಟ್ ಬಂದುಬಿಟ್ಟು ಹೇರ್ ಗ್ರೋತ್ ಆಗೋದೆ ರೂಟ್ಸಲ್ಲಿ. ಈ ಲೇಯರ್ಸ್ನ ತೆಗೆದು ನೀವು ರೂಟ್ಸ್ ಸಮೇತ ಅಪ್ಲೈ ಮಾಡಬೇಕಾಗತ್ತೆ. ಮತ್ತು ಮಿಕ್ಕಿದ್ದನ್ನು ನೀವು ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೇಕು. ನಾನು ಹಾಕ್ಕೊಂಡಿದ್ದೀನಲ್ಲ, ಈ ಥರನೇ ಹಾಕ್ಕೋಬೇಕು. ನಾನು ನಿಮಗೋಸ್ಕರನೇ ಇವತ್ತು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ, ನನ್ನ ಫಾಲೋವರ್ಸ್ಗೋಸ್ಕರ ನಾನು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನನಗೋಸ್ಕರ ತುಂಬ ಜನ ನನ್ನ ಕಸ್ಟಮರ್ಸು, ತುಂಬ ಜನ ಶಾಪ್ ಹತ್ರ ಬರೋರು ಪ್ರತಿಯೊಬ್ಬರು ಕೇಳ್ತಾರೆ, ಹೇರ್ ಫಾಲ್ಗೆ ಏನಾದರೂ ಹೇಳಿ ಮೇಡಮ್, ಡ್ಯಾಂಡ್ರಫ್ಗೆ ಏನಾದರೂ ಹೇಳಿ ಮೇಡಮ್, ಪಿಂಪಲ್ಸ್ಗೆ ಏನಾದರೂ ಹೇಳಿ ಮೇಡಮ್, ಇಲ್ಲ ಪಿಗ್ಮೆಂಟೇಷನ್ಗೆ ಏನಾದರೂ ಹೇಳಿ ಮೇಡಮ್ ಅಂತ ತುಂಬ ಜನ ಕೇಳಿದ್ದಾರೆ. ನನಗೆ ಒಬ್ಬೊಬ್ರಿಗೂ ಹೇಳೋದಕ್ಕೆ ಆಗಲ್ವಲ್ಲ, ಕಸ್ಟಮರ್ಸ್ ಇರ್ತಾರಲ್ವ, ಎಲ್ಲರ ಮುಂದೆ ಹೇಳೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಪ್ಯಾಕ್ ಹಾಕಿದ್ದಾದಮೇಲೆ 1 ಅವರ್ ವೆಯ್ಟ್ ಮಾಡಬೇಕಲ್ವ. ಸೊ ಹಾಗೆ ನಮ್ಮ ಬ್ರದರ್ ಮಾವಿನಕಾಯಿ ಕಟ್ ಮಾಡಿ ಉಪ್ಪು ಖಾರ ಹಾಕಿದ್ರು. ಹಾಗೆ ಸರಿ ಆಯಿತು ಅಂತ ತಿಂದ್ಕೊಂಡು ಹೊರಗಡೆ ಬಂದೆ. 1 ಅವರ್ ಮಿನಿಮಮ್ 1 ಅವರು ನೀವು ವಾಶ್ ಮಾಡಬಾರ್ದು. ಯಾವ ಥರ ವಾಶ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ಥರ ಪ್ಯಾಕ್ಸ್ ಹಾಕಿದ್ಮೇಲೆ ಶಾಂಪು ಯೂಸ್ ಮಾಡ್ತಾರೆ. ಶಾಂಪು ಖಂಡಿತವಾಗ್ಲೂ ಯೂಸ್ ಮಾಡಬಾರ್ದು. ಈ ಥರ ಪ್ಯಾಕ್ ಏನಾದ್ರು ತಲೆಗೆ ಹಾಕ್ಕೊಂಡ್ಮೇಲೆ ನೀವು ಬರೀ ವಾಟರಲ್ಲಿ ಮಾತ್ರ ವಾಶ್ ಮಾಡಬೇಕಾಗತ್ತೆ. ನೀರಲ್ಲಿ ವಾಶ್ ಮಾಡಿದ್ದಾದಮೇಲೆ, ಉಗುರು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿದ್ದಾದಮೇಲೆ ಶಾಂಪು ಯೂಸ್ ಮಾಡಬಾರ್ದು. ನೋಡ್ಬೋದು ನನ್ನ ಹೇರು ಎಷ್ಟು ದಪ್ಪವಾಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತೀರಾ. ನಾನು ಆಲ್ಮೋಸ್ಟು ನಮ್ಮ ಬ್ರದರ್ ಮದುವೆ ಟೈಮಲ್ಲಿ ಸ್ಟ್ರೈಟ್ಲಿಂಗ್ ಮಾಡಿಸಿದ್ದೆ. ತುಂಬ ಜನ ಅಂತಾರೆ ಸ್ಟ್ರೈಟ್ಲಿಂಗ್ ಮಾಡಿಸಿದ್ರೆ ಹೇರ್ ಫಾಲ್ ಆಗಿದೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಹೌದು, ಬಟ್ ನಾನು ಆ ಥರ ಮೇಂಟೈನ್ ಮಾಡಿದ್ದೀನಿ. ನನ್ನ ಹೇರ್ನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಅದಕ್ಕೆ ನಾನು ಈ ಸರಿ ಸ್ಟ್ರೈಟ್ಲಿಂಗ್ ಬೇಡ ಅಂತ ಕರ್ಲಿ, ನನ್ನ ಹೇರ್ ನ್ಯಾಚುರಲಾಗೇ ಇರಲಿ ಅಂತ ಹಾಗೆ ಮೇಂಟೈನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ರೂಟ್ಸ್ ಸಮೇತ ಹಾಕಿರೋದಕ್ಕೆ ಎಷ್ಟು ಶೈನಿಂಗ್ ಹೊಡಿತಿದೆ ಅಂತ ಅಂದ್ಬಿಟ್ಟು. ಹೇರ್ ಗ್ರೋತು ಆಗುತ್ತೆ, ಶೈನಿಂಗು ಹೊಡೆಯುತ್ತೆ, ಡ್ಯಾಂಡ್ರಫು ಕಮ್ಮಿ ಆಗುತ್ತೆ. ಈ 3ಕ್ಕೂ ಬೆನಿಫಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.
ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸು ಬ್ಯೂಟಿ ಬಗ್ಗೆ ಬರ್ತಾನೆ ಇರುತ್ತೆ. ಹೇರ್ ಬಗ್ಗೆ ಇರ್ಬೋದು, ಮೇಕಪ್ ಬಗ್ಗೆ ಇರ್ಬೋದು, ಪ್ರತಿಯೊಂದೂ ನಿಮಗೆ ಟಿಪ್ಸ್ನ ಕೊಡ್ತಾ ಇರ್ತೀನಿ, ಯಾವ ಥರ ಮಾಡಬೇಕು ಏನು ಅಂತಂದ್ಬಿಟ್ಟು. ನೋಡ್ಬೋದು, ನನ್ನ ಹೇರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ದಪ್ಪವಾಗಿ ಎಷ್ಟು ತಿಕ್ಕಾಗಿದೆ ಅಂತಂದ್ಬಿಟ್ಟು. ನಾನು ಮಂತ್ಲಿ ಇಲ್ಲ 2 ಮಂತ್ಸ್ಗೆ ಒಂದ್ಸರಿ ಖಂಡಿತವಾಗ್ಲೂ ಈ ಥರದ್ದು ಏನಾದರೂ ಒಂದು ಹೇರ್ಗೆ ಮಾಡ್ತಾನೆ ಇರ್ತೀನಿ. ನೋಡಿ ಎಷ್ಟು ಶೈನಿಂಗ್ ಹೊಡಿತಿದೆ ಅಂತಂದ್ಬಿಟ್ಟು, ಫುಲ್ ನ್ಯಾಚುರಲ್ ಆಗಿರುತ್ತೆ. ದಯವಿಟ್ಟು ನಾನು ಹೇಳೋ ಥರ ಯೂಸ್ ಮಾಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಡ್ಯಾಂಡ್ರಫ್ ಇರೋರಿಗೆ, ಹೇರ್ ಫಾಲ್ ಇರೋರಿಗೆ ಯೂಸ್ ಆಗುತ್ತೆ. ಇದೇ ಥರ ವೀಡಿಯೋಸ್ ನಿಮ್ಗೆ ಬರ್ತಾ ಇರಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮಗೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಬಾಯ್ ಬಾಯ್. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.